ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಕ್ರೂಸ್ ಶಿಪ್ಪಲ್ಲಿ. $25 ಗುರು. ಏನು ನೋಡ್ತಾ ಇದೆಯಾ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ? ಫಸ್ಟು ಒಂದು ಪೋರ್ಟ್ ಆಫ್ ಎಂಟ್ರಿ ಅಲ್ಲಿತ್ತು. ಅಲ್ಲಿ ಹೋದಾಗ ಎಲಿಸ್ ಐಲ್ಯಾಂಡಲ್ಲಿ ಜನ ಬಂದು ಲ್ಯಾಂಡ್ ಆಗ್ತಾಯಿದ್ರು. ಓಕೆ. ಈಗ ಹೋದಾಗ ಅಲ್ಲಿ ಕಾಣುತ್ತೆ ನನಗೆ, ಅಲ್ಲಿ ಪೋರ್ಟ್ ಆಫ್ ಎಂಟ್ರಿ ಇತ್ತು. ಸೊ ಮೊದಲು ಎಲ್ಲರೂ ಫೆರಿಲಿ ಬೋಟಲ್ಲಿ ಬರೋರಲ್ಲ, ಶಿಪ್ಪಲ್ಲಿ. ಸೊ ಎಲ್ಲ ಬಂದು ಫಸ್ಟ್ ಅಲ್ಲಿ ಲ್ಯಾಂಡ್ ಆಗಿ ಅಲ್ಲಿಂದ ಇಲ್ಲಿಗೆ ಬರೋರು. ಒಂದು ಹೆಲಿಕಾಪ್ಟ್ರು, ಅಲ್ಲೊಂದು ಹೆಲಿಕಾಪ್ಟ್ರು, ಇಲ್ಲೊಂದು ಸ್ಕೈ ಪ್ಲೇನು, ಹೆಂಗೆ ಒಟ್ಟಿಗೆ ಟೀಮು ಒಂದೇ ಫ್ರೇಮಲ್ಲಿ ಓಡಾಡ್ತಾ ಇದ್ದಾವೆ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕಡೆ ಪಯಣ. ಬನ್ನಿ ನೋಡೋಣ. ಅಲ್ಲ ಹುಡುಗರು ಎದ್ದಿರ್ತಾವ್ರೆ ನೋಡಿ. ಹಿಂದೆಗಡೆ ವ್ಯೂ ಹೇಗಿದೆ. ನ್ಯೂಯಾರ್ಕ್ ಸಿಟಿ ಬಿಟ್ಟು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇರುವಂಥ ಐಲ್ಯಾಂಡ್ ಕಡೆಗೆ ಹೊರಟಿದ್ದೀವಿ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ವೆಯ್ಟ್ ಮಾಡಿ, ಕಾತುರದಿಂದಿರಿ. ನೋಡಿ ಆ ಕಡೆ ಅದೊಂದು ಸಿಟಿ ಹೇಗಿದೆ ನೋಡ್ರಪ್ಪ. ಅದೇ ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತೆ, ಹೊಸ ಕಟ್ಟಿರೋದು. ಹಳೆ ವರ್ಲ್ಡ್ ಟ್ರೇಡ್ ಸೆಂಟರ್ ಡೆಮಾಲಿಷ್ ಆದಮೇಲೆ ಎಷ್ಟು ಸುಂದರವಾಗಿದೆ. ಯಾವ ಬ್ರಿಡ್ಜು? ಬ್ರುಕ್ಲಿನ್ ಬ್ರಿಡ್ಜ್. ಹಾಂ. This is Statue of Liberty Museum. How they built, how they come up with the plan. Okay. How the thoughts it's made. What all they faced, the issues that they faced. Okay. Plaster clear Guys, this is the Statue of Liberty. ಹೇಗಿದೆ? ಹೇಳಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗೆ ಹೇಗಿತ್ತು? ಅಮೋಘ ಅನುಭವ. ಫ್ರೀಡಮ್, ವೆರಿ ನೈಸ್ ಆರ್ಕಿಟೆಕ್ಚರ್. ಫ್ರೀಡಮ್ಗೆ, ಲ್ಯಾಂಡ್ ಆಫ್ ಇಮಿಗ್ರೆಂಟ್ಸ್ಗೆ ಬಾಯ್ ಹೇಳೋ ಅಂತ ಸಮಯ.
ಮುಂಚೆ ಎಲ್ಲ ಇಲ್ಲೇ ಬಂದು ಇಮಿಗ್ರೆಂಟ್ಸ್ ಲ್ಯಾಂಡ್ ಆಗಿ ಆ ವಿಡಿಯೋಲ್ಲಿ ಹೇಳಿದ್ರಲ್ಲ ಮೂವಿಲಿ ಅವರೆಲ್ಲ ಅಲ್ಲಿ ಹೋಗಿ ಫೋಟೋ ಸೆಷನ್ ತೊಗೊಂಡು ಆಮೇಲೆ ಅವನು ಈ ಜಾಗನ ಚೂಸ್ ಮಾಡಿದ ಕಾರಣನೂ ಅದೇ. ನ್ಯೂಯಾರ್ಕ್ ಹಾರ್ಬರಲ್ಲಿ ಎಲ್ಲರೂ ಇಲ್ಲಿಗೆ ಬರ್ತಾಯಿದ್ರು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದು ಮಾಡಿಕೊಂಡು ಗೂಡ್ಸ್ ತರೋದು ಅಥವಾ ಸಿಕ್ಕಾಪಟ್ಟೆ ಬ್ಯುಸಿಯಾಗಿತ್ತು ಏರಿಯಾ ಇದು. ಓಕೆ. ಹಾಸ್ಪಿಟಲ್ಸ್ ಇದೆ, ಸ್ಕೂಲ್ ಇದೆ, ಡಾರ್ಮೆಟ್ರೀಸ್, ಸ್ಕೂಲ್ಸ್. ಯಾಕಂದರೆ ಕೆಲವರು ಎಷ್ಟು ವರ್ಷದಲ್ಲಿ ಇದು ಇಂಪೋರ್ಟ್ ಆಗೋದು ಯಾವ ಒಂದು ಇಂಪೋರ್ಟ್ ಆಗೋ ಚಾನ್ಸಸ್ ವೆಯ್ಟ್ ಮಾಡ್ತಾಯಿದ್ರು. ಸೊ ಇಂಪೋರ್ಟಲ್ಲಿ ಇದಾದಮೇಲೆ ಅವ್ರ ಚಾನ್ಸ್ ಬರೋದು ಕಾಯ್ಬೇಕು. ಪೋರ್ಟ್ ಆಫ್ ಎಂಟ್ರಿ ಆಗ್ತಿದ್ದಂತಹ ಸ್ಥಳ ಇದೆ. ಬನ್ನಿ ಒಳಗಡೆ ಹೇಗಿದೆ ನೋಡೋಣ. ಇದನ್ನ ಇವಾಗ ಮ್ಯೂಸಿಯಂ ಮಾಡಿದ್ದಾರೆ. ಅದೆಲ್ಲ ಸ್ಟ್ಯಾಚು ಲಿಬರ್ಟಿ ಪಕ್ಕನೇ ಇರೋದು. ಇವು